This is Kannan Karnataka vlog. Welcome to my YouTube channel. This is Kannan 88 toner refill video in Kannada. ಇದು 88 ಟೋನರ್ ಪ್ರಿಂಟರ್. ಪ್ರಿಂಟ್ಔಟ್ ಪುಟದ ಮಧ್ಯದಲ್ಲಿ ಖಾಲಿ ಭಾಗವಿದು ಟೋನರ್ ಮುಗಿದಿದೆ ಎಂದು ತೋರಿಸುತ್ತದೆ. ಇದು ಒಂದು ರೀತಿಯ ನಾಬ್ ಟೋನರ್. ವಿಡಿಯೋದಲ್ಲಿ ತೋರಿಸಿರುವಂತೆ ಸ್ಕ್ರೂ ಡ್ರೈವರ್ ಸಹಾಯದಿಂದ ಬಾಡಿಯಲ್ಲಿರುವ ಪ್ಲಾಸ್ಟಿಕ್ ನಾಬ್ ಅನ್ನು ತೆಗೆದುಹಾಕಿ. ಪ್ಲಾಸ್ಟಿಕ್ ನಾಬ್ ತುಂಬ ದುರ್ಬಲವಾಗಿದೆ ಮತ್ತು ಮುರಿಯಬಲ್ಲದು, ಏಕೆಂದರೆ ಇದು ಕಂಫರ್ಟಬಲ್ ಟೋನರ್ ಆಗಿದೆ. ಇನ್ನೊಂದು ಬಡಿಯನಿಂದ ಪ್ಲಾಸ್ಟಿಕ್ ನಾಬ್ ಅನ್ನು ತೆಗೆದುಹಾಕಿ. ಟೋನರ್ನಲ್ಲಿ ಬೇರೆ ಯಾವುದೇ ಸ್ಕ್ರೂ ಇಲ್ಲ. ಟೋನರ್ ನಾಬ್ ಅನ್ನು ತೆಗೆದ ನಂತರ ಎರಡು ಭಾಗಗಳನ್ನು ಬೇರ್ಪಡಿಸಿ. ಇದು ಟೋನರ್ನ ಅರ್ಧ ಭಾಗವಾಗಿದೆ. ಮೊದಲನೆಯದಾಗಿ ನಾವು ಹ್ಯಾಮ್ ಡ್ರಮ್ ಅನ್ನು ತೆಗೆದುಹಾಕಬೇಕು. ವಿಡಿಯೋದಲ್ಲಿ ತೋರಿಸಿರುವಂತೆ ಸ್ಕ್ರೂ ಡ್ರೈವರ್ ಸಹಾಯದ ಲೋಹದ ನಾಬ್ ಅನ್ನು ತೆಗೆದುಹಾಕಿ. ಸ್ಕ್ರೂ ಡ್ರೈವರ್ ಸಹಾಯದಿಂದ ಲೋಹದ ನಾಬ್ ಅನ್ನು ಹೊರಕ್ಕೆ ತಳ್ಳಿರಿ. ಈಗ ಹ್ಯಾಮ್ ಡ್ರಮ್ ಅನ್ನು ಸ್ಕ್ರಾಚ್ ಮಾಡದೆ ನಿಧಾನವಾಗಿ ತೆಗೆದುಹಾಕಿ. ವಿಡಿಯೋದಲ್ಲಿ ತೋರಿಸಿರುವಂತೆ ಕಪ್ಪು ಬಣ್ಣದ ಚಾರ್ಜ್ ರೋಲರ್ ಅನ್ನು ತೆಗೆದುಹಾಕಿ. ಈಗ ನಾವು ಆ ಅಲ್ಯೂಮಿನಿಯಂ ವೈಪರ್ ಬ್ಲೇಡ್ ಅನ್ನು ತೆಗೆದುಹಾಕಬೇಕು. ಎರಡು ತುದಿಗಳಿಂದ ಸ್ಕ್ರೂಗಳನ್ನು ತೆಗೆದುಹಾಕಿ. ಸ್ಕ್ರೂಗಳನ್ನು ತೆರೆದ ನಂತರ ನಾವು ಅಲ್ಯೂಮಿನಿಯಂ ಬ್ಲೇಡ್ ಅನ್ನು ಹೊರತೆಗೆಯಬೇಕು. ಎರಡನೇ ಸ್ಕ್ರೂ ತೆಗೆದುಹಾಕಿ ಬ್ಲೇಡ್ ತೆಗೆಯಿರಿ. ಒಳಗಿನ ಪೊಡಿ ತ್ಯಾಜ್ಯ ಟೋನರ್ ಪೊಡಿ. ತ್ಯಾಜ್ಯ ಟೋನರ್ ಪೊಡಿಯನ್ನು ಪ್ರತ್ಯೇಕ ಕಾಗದದಲ್ಲಿ ಹಾಕಿ. ಟೋನರ್ ಅರ್ಧವನ್ನು ಬ್ಲೋಯರ್ನಿಂದ ಸ್ವಚ್ಛಗೊಳಿಸಿದ ನಂತರ ಅಲ್ಯೂಮಿನಿಯಂ ಬ್ಲೇಡ್ ಅನ್ನು ಮೊದಲಿನಂತೆಯೇ ಇರಿಸಿ. ಈಗ ಸ್ಕ್ರೂ ಡ್ರೈವರ್ನಿಂದ ಎರಡು ತುದಿಗಳನ್ನು ಬಿಗಿಗೊಳಿಸಿ. ಇದಕ್ಕೂ ಮೊದಲು ವೈಪರ್ ಬ್ಲೇಡ್ನ ಪಾರದರ್ಶಕ ಭಾಗವನ್ನು ಹತ್ತಿ ಬಟ್ಟೆಯಿಂದ ಸ್ವಚ್ಛಗೊಳಿಸಿ. ತುದಿಯೇ ಹಾನಿಯಾಗುವುದಿಲ್ಲ. ಹತ್ತಿ ಬಟ್ಟೆಯ ಸಹಾಯದಿಂದ ಚಾರ್ಜರ್ ರೋಲರ್ ಅನ್ನು ಸ್ವಚ್ಛಗೊಳಿಸಿ. ಈಗ ಚಾರ್ಜ್ ರೋಲರ್ ಅನ್ನು ಟೋನರ್ ಅರ್ಧನ ಪುಲ್ಲಿಯಲ್ಲಿ ಇರಿಸಿ. ವಿಡಿಯೋದಲ್ಲಿ ತೋರಿಸಿರುವಂತೆ ಇದನ್ನೆಲ್ಲ ಮಾಡಿ. ಈಗ ನಾವು ಬ್ಲೂ ಹ್ಯಾಮ್ ಡ್ರಮ್ ಅನ್ನು ನಿರ್ದಿಷ್ಟ ಸ್ಥಳದಲ್ಲಿ ಇಡಬೇಕು. ಡ್ರಮ್ನ ಗೇರ್ ತುದಿಯನ್ನು ನಿರ್ದಿಷ್ಟ ರಂಧ್ರದಲ್ಲಿ ಇರಿಸಿ. ಡ್ರಮ್ನ ಇನ್ನೊಂದು ತುದಿಯನ್ನು ಚಾರ್ಜ್ ರೋಲರ್ ಮೇಲೆ ಇರಿಸಿ. ಡ್ರಮ್ ರಂಧ್ರ ಮತ್ತು ಟೋನರ್ ಅರ್ಧ ರಂಧ್ರವನ್ನು ಜೋಡಿಸಿ ಮತ್ತು ರಂಧ್ರದಲ್ಲಿ ಲೋಹದ ನಾಬ್ ಅನ್ನು ಸೇರಿಸಿ. ಅದನ್ನು ಸ್ವಚ್ಛಗೊಳಿಸಲು ಡ್ರಮ್ ಅನ್ನು ತಿರುಗಿಸಿ. ಡ್ರಮ್ ಅನ್ನು ಬಟ್ಟೆ ಅಥವಾ ನೀರು ಅಥವಾ ಯಾವುದೇ ದ್ರಾವಣದಿಂದ ಸ್ವಚ್ಛಗೊಳಿಸಬೇಡಿ. ಟೋನರ್ನ ಅರ್ಧ ಭಾಗ ಸಿದ್ಧವಾಗಿದೆ. ಇನ್ನೊಂದು ಅರ್ಧದಲ್ಲಿ ಟೋನರ್ನ ಸೈಡ್ ಕ್ಯಾಪ್ ಅನ್ನು ತೆಗೆದುಹಾಕಿ. ನೀವು ರಂಧ್ರದೊಳಗೆ ಟೋನರ್ ಪುಡಿಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಬಹುದು. ಆದರೆ ನಾವು ಒಳಗೆ ಬಿಡಿಭಾಗವನ್ನು ಪರಿಶೀಲಿಸಬೇಕು. ಟೋನರ್ನ ಸೈಡ್ ಸ್ಕ್ರೂ ಅನ್ನು ತೆಗೆದುಹಾಕಿ ಮತ್ತು ಸೈಡ್ ಕ್ಯಾಪ್ ಅನ್ನು ತೆಗೆದುಹಾಕಿ. ವಿಡಿಯೋದಲ್ಲಿ ತೋರಿಸಿರುವಂತೆ ಮ್ಯಾಗ್ನೆಟಿಕ್ ರೋಲರ್ ಅನ್ನು ತೆಗೆದುಹಾಕಿ. ಈಗ ನಮಗೆ ಎರಡು ತುದಿಗಳಲ್ಲಿ ಎರಡು ಸ್ಕ್ರೂಗಳಿವೆ. ಕೆಲವು ಟೋನರ್ಗಳಲ್ಲಿ ನೀವು ಡಾಕ್ಟರ್ ಬ್ಲೇಡ್ ಅನ್ನು ತೆಗೆದರೆ ಪೌಡರ್ ಸೋರಿಕೆಯಾಗುತ್ತದೆ. ಆದರೆ ಇಲ್ಲಿ ನಾನು ಅದನ್ನು ಸ್ವಚ್ಛಗೊಳಿಸಲು ತೆಗೆಯುತ್ತೇನೆ. ಶುದ್ಧವಾದ ಹತ್ತಿ ಬಟ್ಟೆಯಲ್ಲಿ ನೀರನ್ನು ಹಾಕಿ ಮತ್ತು ಡಾಕ್ಟರ್ ಬ್ಲೇಡ್ನ ಎರಡು ಬದಿಗಳ ಪಾರದರ್ಶಕ ಭಾಗವನ್ನು ಸ್ವಚ್ಛಗೊಳಿಸಿ. ಡಾಕ್ಟರ್ ಬ್ಲೇಡ್ನಲ್ಲಿ ಸಂಗ್ರಹವಾಗಿರುವ ಟೋನರ್ ಅನ್ನು ಸ್ಕ್ರಾಚಿಂಗ್ ಮೂಲಕ ತೆಗೆದುಹಾಕಿ. ಪಾರದರ್ಶಕ ಭಾಗವು ನೇರವಾಗಿರಬೇಕು. ನಾವು ಎರಡು ಬ್ಲೇಡ್ ಅನ್ನು ಹೋಲಿಸುತ್ತೇನೆ. ಇನ್ನೊಂದು ಬ್ಲೇಡ್ ಬಾಗಿದ ಪಾರದರ್ಶಕ ಭಾಗವಾಗಿದೆ. ಅಂತಹ ಬ್ಲೇಡ್ಗಳನ್ನು ಬಳಸಬೇಡಿ. ಅಂತಹ ಬ್ಲೇಡ್ಗಳಿಂದ ಪೌಡರ್ ಸೋರಿಕೆಯಾಗುತ್ತದೆ. ಈಗ ಟೋನರ್ ಚೀಲವನ್ನು ತೆಗೆದುಕೊಳ್ಳಿ. ತುದಿಯನ್ನು ಕತ್ತರಿಸಿ. ವಿಡಿಯೋದಲ್ಲಿ ತೋರಿಸುವಂತೆ ಟೋನರ್ ಪೌಡರ್ ಅನ್ನು ಟೋನರ್ ಕ್ಯಾಟ್ರಿಜ್ನ ರಂಧ್ರಕ್ಕೆ ಸಮವಾಗಿ ಸುರಿಯಿರಿ. ಸೈಡ್ ಗೀರ್ ಅನ್ನು ತಿರುಗಿಸಿ. ಇದರಿಂದ ಟೋನರ್ ಪೌಡರ್
ಕ್ಯಾಟ್ರಿಜ್ನಲ್ಲಿ ಸಮವಾಗಿ ಹರಡುತ್ತದೆ. ಈಗ ನಾವು ತೆಗೆದ ಎಲ್ಲ ಭಾಗಗಳನ್ನು ಸ್ವಚ್ಛಗೊಳಿಸಬೇಕು. ಮ್ಯಾಕ್ ರೋಲರ್ನ ಎರಡು ಬದಿಗಳಿಂದ ಗೇರ್ಗಳನ್ನು ತೆಗೆದುಹಾಕಿ ನೀರು ಇಲ್ಲದೆ ಹತ್ತಿ ಬಟ್ಟೆಯಿಂದ ಮ್ಯಾಕ್ ರೋಲರ್ ಅನ್ನು ಹತ್ತಿಯ ಒಣಗಿದ ಬಟ್ಟೆಯಿಂದ ಸ್ವಚ್ಛಗೊಳಿಸಿ, ಆದರೆ ನೀರಿಂದ ಅಲ್ಲ. ಸೈಡ್ ಗೀರ್ ಅನ್ನು ಮೊದಲಿನಂತೆ ಎರಡು ತುದಿಗಳಲ್ಲಿ ಇರಿಸಿ. ಗೀರ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಪಕ್ಕಕ್ಕೆ ಇರಿಸಿ. ಡಾಕ್ಟರ್ ಬ್ಲೇಡ್ ಅನ್ನು ಮೊದಲಿನಂತೆ ಇರಿಸಿ ಮತ್ತು ಎರಡು ತುದಿಗಳನ್ನು ಸ್ಕ್ರೂ ಮಾಡಿ. ಟೋನರ್ನ ರಂಧ್ರದ ಒಳಗೆ ಒಂದು ತುದಿಯಲ್ಲಿ ಮ್ಯಾಕ್ ರೋಲರ್ ಅನ್ನು ಇರಿಸಿ ಮತ್ತು ಇನ್ನೊಂದು ತುದಿಯಲ್ಲಿ ತೋರಿಸಿದಂತೆ ಡಾಕ್ಟರ್ ಬ್ಲೇಡ್ ನಲ್ಲಿ ಇರಿಸಿ. ಇನ್ನೊಂದು ತುದಿಯಲ್ಲಿ ಮ್ಯಾಕ್ ರೋಲರ್ ಫ್ಲಾಟ್ ಭಾಗವನ್ನು ಸೈಡ್ ಕ್ಯಾಪ್ ಫ್ಲಾಟ್ ಭಾಗದೊಂದಿಗೆ ಜೋಡಿಸಬೇಕು ಮತ್ತು ನಂತರ ಸೈಡ್ ಕ್ಯಾಪ್ ಅನ್ನು ಮುಚ್ಚಬೇಕು. ಈಗ ಟೋನರ್ನ ಸೈಡ್ ಸ್ಕ್ರೂ ಅನ್ನು ಬಿಗಿಗೊಳಿಸಿ. ಸೈಡ್ ಗೀರ್ ಸಹಾಯದಿಂದ ಮ್ಯಾಕ್ ರೋಲರ್ ಅನ್ನು ತಿರುಗಿಸಿ ಮತ್ತು ಮ್ಯಾಕ್ ರೋಲರ್ ಸಾಲಾಗಿ ನಿಂತಿದೆ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ. ಅಂದರೆ ಕಂದು ಬಣ್ಣದ ಕಪ್ಪು ಎನಾಮಲ್ ಭಾಗದಲ್ಲಿ ರೇಖೆ ಇದೆಯೇ ಎಂದು ಪರಿಶೀಲಿಸಿ. ಈಗ ಎರಡು ಟೋನರ್ಗಳನ್ನು ಮುಖಾಮುಖಿಯಾಗಿ ತನ್ನಿ. ಟೋನರ್ ಕ್ಯಾಟ್ರಿಜ್ನ ಇನ್ನೊಂದು ಅರ್ಧದ ಕೆಳಗಿನ ರಂಧ್ರಕ್ಕೆ ಒಂದು ಅರ್ಧದ ಕ್ಯಾಪ್ ತುದಿಗಳನ್ನು ಸಿರಿಸಿ. ನಂತರ ಟೋನರ್ ಅಡಿಯಿರುವ ಸ್ಪ್ರಿಂಗ್ ನೇರವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ. ಇಲ್ಲದರೆ ಸ್ಪ್ರಿಂಗ್ ಅನ್ನು ನೇರಗೊಳಿಸಿ. ಟೋನರ್ನ ಎರಡು ಭಾಗಗಳ ರಂಧ್ರಗಳನ್ನು ಜೋಡಿಸಿ ಮತ್ತು ರಂಧ್ರದಲ್ಲಿ ನಾಬ್ ಅನ್ನು ಸೇರಿಸಿ. ಎರಡು ಬದಿಗಳಲ್ಲಿ ಇದನ್ನು ಮಾಡಿ. ಇದು ಒಂದು ರೀತಿಯ ಟೋನರ್. ಇನ್ನೊಂದು ಸ್ಕ್ರೂ ಮಾದರಿಯ ಟೋನರ್. ಸಾಮಾನ್ಯ ವೈಶಿಷ್ಟ್ಯಗಳನ್ನು ಈಗಾಗಲೇ ವಿಡಿಯೋದಲ್ಲಿ ತೋರಿಸಲಾಗಿದೆ. ಸೈಡ್ ಸ್ಕ್ರೂ ತೆಗೆದು ಟೋನರ್ನ ಸೈಡ್ ಕ್ಯಾಪ್ ತೆಗೆದುಹಾಕಿ. ಸ್ಪ್ರಿಂಗ್ನ ಸ್ಥಾನವನ್ನು ಗಮನಿಸಿ. ಈಗ ಟೋನರ್ ಅನ್ನು ಎರಡು ಕೈಗಳಲ್ಲಿ ಹಿಡಿದುಕೊಳ್ಳಿ. ವಿಡಿಯೋದಲ್ಲಿ ತೋರಿಸುವಂತೆ ಟೋನರ್ನ ಎಡಭಾಗದ ಅರ್ಧವನ್ನು ಮುಂದಕ್ಕೆ ಮತ್ತು ಟೋನರ್ನ ಬಲಭಾಗದ ಅರ್ಧವನ್ನು ಹಿಂದಕ್ಕೆ ಸರಿಸಿ. ಟೋನರ್ ಎರಡು ಭಾಗಗಳಾಗಿ ಬೇರ್ಪಡುತ್ತದೆ. ಎರಡು ಟೋನರ್ಗಳನ್ನು ಮುಖಾಮುಖಿಯಾಗಿ ಇರಿಸಿ. ಟೋನರ್ನ ಒಂದು ಅರ್ಧದ ಕ್ಯಾಪ್ಗಳ ಮೇಲಿನ ಎಕ್ಸ್ಟೆನ್ಷನ್ ಅನ್ನು ಟೋನರ್ ಕ್ಯಾಟ್ರಿಜ್ನ ಇನ್ನೊಂದು ಅರ್ಧದಲ್ಲಿರುವ ರಂಧ್ರಕ್ಕೆ ಸೇರಿಸಿ. ಕ್ಯಾಪ್ ಎಕ್ಸ್ಟೆನ್ಷನ್ ಅನ್ನು ರಂಧ್ರದೊಂದಿಗೆ ಜೋಡಿಸುವ ಮೂಲಕ ಟೋನರ್ನ ಒಂದು ಅರ್ಧಭಾಗವನ್ನು ಮುಂದಕ್ಕೆ ಮತ್ತು ಟೋನರ್ನ ಇನ್ನೊಂದು ಅರ್ಧವನ್ನು ಹಿಂದಕ್ಕೆ ಸರಿಸಿ. ಟೋನರ್ನ ಎರಡು ತುದಿಗಳಲ್ಲಿ ಸ್ಪ್ರಿಂಗ್ ಅನ್ನು ನೇರಗೊಳಿಸಿ. ಸೈಡ್ ಕ್ಯಾಪ್ನಲ್ಲಿರುವ ಸ್ಪ್ರಿಂಗ್ ಟೋನರ್ ಕ್ಯಾಪ್ ಅನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ಚಿತ್ರದಲ್ಲಿ ತೋರಿಸುವಂತೆ ಸ್ಪ್ರಿಂಗ್ ಅನ್ನು ಸೈಡ್ ಕ್ಯಾಪ್ ಮೇಲೆ ಇರಿಸಿ. ಈಗ ಟೋನರ್ ಅನ್ನು ಸೈಡ್ ಕ್ಯಾಪ್ನಿಂದ ಮುಚ್ಚಿ. ಸ್ಪ್ರಿಂಗ್ ಎಕ್ಸ್ಟೆನ್ಷನ್ ತೆಗೆದು ಟೋನರ್ ಟಾಪ್ ಕ್ಯಾಪ್ ಮೇಲೆ ಇರಿಸಿ. ಟೋನರ್ ಕ್ಯಾಪ್ ಸ್ವಯಂಚಾಲಿತವಾಗಿ ಮುಚ್ಚುತ್ತದೆ. ಎರಡು ತುದಿಗಳಲ್ಲಿ ಸ್ಕ್ರೂ ಅನ್ನು ಬಿಗಿಗೊಳಿಸಿ. ಈಗ ಟೋನರ್ ಬಳಸಲು ಸಿದ್ಧವಾಗಿದೆ. ಪ್ರಿಂಟೌಟ್ ತೆಗೆದುಕೊಳ್ಳಿ. ಪ್ರಿಂಟೌಟ್ನಲ್ಲಿ ತೋರಿಸುವಂತೆ 8 ಸಾಲುಗಳಿದ್ದರೆ ಚಾರ್ಜ್ ರೋಲರ್ ಅನ್ನು ಬದಲಾಯಿಸಿ. 8 ನಿರಂತರ ನೇರ ಚುಕ್ಕೆಗಳಿದ್ದರೆ ಚಾರ್ಜ್ ರೋಲರ್ ಅನ್ನು ಬದಲಾಯಿಸಿ ಅಥವಾ ಸ್ವಚ್ಛಗೊಳಿಸಿ. ಪ್ರಿಂಟೌಟ್ನಲ್ಲಿ ಕಪ್ಪು ನೆರಳು ಅಥವಾ ಗೆರೆ ಇದ್ದರೆ ವೈಪರ್ ಬ್ಲೇಡ್ ಅಥವಾ ಡ್ರಮ್ ಅಥವಾ ಎರಡನ್ನೂ ಬದಲಾಯಿಸಿ. ಪ್ರಿಂಟೌಟ್ನ ಯಾವುದೇ ಭಾಗದಲ್ಲಿ ಘನ ಕಪ್ಪು ಬಣ್ಣವಿದ್ದರೆ, ಪೌಡರ್ ಸುರಿಕೆಯಾಗಿದ್ದರೆ ಡಾಕ್ಟರ್ ಬ್ಲೇಡ್ ಅನ್ನು ಬದಲಾಯಿಸಿ. ತೋರಿಸಿರುವಂತೆ ಎಂದು ಕಪ್ಪು ಛಾಯೆಗಳಿದ್ದರೆ ಸ್ವಚ್ಛಗೊಳಿಸಿ ಅಥವಾ ಮ್ಯಾಕ್ ರೋಲರ್ ಅಥವಾ ಚಾರ್ಜ್ ರೋಲರ್ ಅನ್ನು ಬದಲಾಯಿಸಿ. ನೀವು ಮೂಲ ಟೋನರ್ ಖರೀದಿಸುತ್ತಿದ್ದರೆ ₹1000 ಉಳಿಸಬಹುದು. ನೀವು ಹೊಂದಾಣಿಕೆ ಟೋನರ್ ಖರೀದಿಸುತ್ತಿದ್ದರೆ ಕೆಲವು ₹100 ಉಳಿಸಬಹುದು. ಟೋನರ್ ಕೆಟ್ಟದಾಗಿ ಹಾನಿಗೊಳಗಾಗಿದ್ದರೆ ಟೋನರ್ ಅನ್ನು ಬದಲಾಯಿಸಿ. ಈಗ ನೀವು ಕ್ಲೀನ್ ಪ್ರಿಂಟೌಟ್ ತೆಗೆದುಕೊಳ್ಳಬಹುದು.
Please like, share, subscribe to my YouTube channel Kannan Karnataka Vlog.